ನಮ್ಮ ಜೊತೆ ನಟ ಅರ್ಜುನ್ ಸರ್ಜಾ ಅವರಿದ್ದಾರೆ. ಸೊ ಮೊದಲನೇದಾಗಿ ಸರ್, ಈ ಸಂದರ್ಭದಲ್ಲಿ ಏನು ನೆನಪು ಮಾಡ್ಕೊತೀರಾ ಸರೋಜಾದೇವಿ? ಏನಂತಂದರೆ ಅವರ ಗುಣ, ಅವರ ವ್ಯಕ್ತಿತ್ವ, ಅವರೆಷ್ಟು ಪ್ರೀತಿ ತೋರಿಸ್ತಿದ್ರು, ಅವರು ಎಂಥ ಒಬ್ಬ ನಟಿ, ಎಂಥ ಒಬ್ಬ ನಟಿ ಅನ್ನೋದಕ್ಕಿಂತ ಎಂಥ ವ್ಯಕ್ತಿ ಅನ್ನೋದು ಅದೇ ಜ್ಞಾಪಕ ಬರುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ಇವಾಗ ಇನ್ನೊಂದು ದೊಡ್ಡ ಒಂದು ತಾಯಿ ಸ್ಥಾನದಲ್ಲಿದ್ದಂಥ ಒಬ್ಬ ವ್ಯಕ್ತಿ ಇನ್ನು ಇಲ್ಲ ಅನ್ನೋ ಒಂದು ವಿಚಾರ ತುಂಬ ಕಷ್ಟ. ಸರಿ, ಬರೀ ಜಸ್ಟ್ ಅವರು ನಟನೆ ಅಷ್ಟೇ ಅಲ್ಲ, ಸಮಾಜಮುಖಿ ಕಾರ್ಯದಲ್ಲೂ ಕೂಡ ತೊಡಗಿಸ್ಕೊಂಡಿದ್ರು. ಸಾಕಷ್ಟು ಜನಕ್ಕೆ ಕೋವಿಡ್ ಸಂದರ್ಭದಲ್ಲಿ ಸಹಾಯ ಹಸ್ತವನ್ನು ಮಾಡಿದಂಥವ್ರು, ಅದ್ರ ಬಗ್ಗೆ ಹೇಳಿದ. ಹೌದೌದು, ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ. ನನಗೆ ಗೊತ್ತಿದ್ದು ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾರೆ. ಅದೇ ಇದಕ್ಕೆ ಮುಂಚೆ ನಾನು ಹೇಳಿದ್ನಲ್ಲ, ಬರೀ ಕೊಡೋ ಕೈ ಅದು. ಇವಾಗ ಕಸ್ತೂರಿ ನಿವಾಸದಲ್ಲಿ ಒಂದು ಬಂತಲ್ಲ, ಅದು ಕೊಡೋದು ಆ ಕ್ಯಾರೆಕ್ಟರ್ನಲ್ಲಿ ಆ ಥರ ಅಮ್ಮ ಅವರು. ಸೊ ಅದನ್ನು ನಾವು ನೋಡಿದ್ದೀವಿ, ಸುಮ್ಮನೆ ಕೇಳಿರೋ ವಿಚಾರ ಅಲ್ಲ ಇದು, ನೋಡಿದ್ದೀವಿ. ಅವರು ಹೇಗೆ ಎಷ್ಟು ಜನಗಳಿಗೆ ಹೆಲ್ಪ್ ಮಾಡಿದ್ದಾರೆ, ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಒಬ್ಬ ದೊಡ್ಡ ಸೆಲೆಬ್ರಿಟಿಯೋ ಇನ್ನು ಇಲ್ಲದಿದ್ರೆ ಇನ್ನೊಬ್ಬ ಚಿಕ್ಕವನು, ಮೇಲು ಕೀಳು ಅನ್ನೋದು ಯಾವ ಒಂದು ಭೇದ ಭಾವನೂ ಇಲ್ಲದೆ ಎಲ್ಲರತ್ತೂ ಅಷ್ಟೇ ಪ್ರೀತಿಯಿಂದ ಮಾತಾಡ್ತಿದ್ದಂಥ ಒಬ್ಬ ಮಹಾನ್ ಮನುಷ್ಯರು ಅಂತ ಹೇಳ್ಬೋದು. ನಿಮಗೆ ಅವ್ರ ಜೊತೆ ಮಾತಾಡೋಂಥ ಅವಕಾಶ ಅಥವಾ ಅವರಿಂದ ಸಲಹೆ ಪಡೆದಂಥ ಸಂದರ್ಭ ಯಾವ ರೀತಿ, ಹೇಗಿತ್ತು? ನನಗೆ ಅವ್ರ ಜೊತೆ ಮಾತಾಡೋಂಥ ಅವಕಾಶ ಅಂತ ಯಾವಾಗ 1988ರಿಂದನೂ ಅವ್ರ ಜೊತೆ ಮಾತಾಡೋ ಅವಕಾಶ ನನಗೆ ಸಿಕ್ತು. ಭಾಗ್ಯ ಅದು ಅಂತ ಹೇಳೋಕೆ, ಅವಕಾಶ ನನಗಿಂತ ಭಾಗ್ಯ. ಅದಾದಮೇಲೆ ಈಗ ಒಂದು 10-15 ವರ್ಷದಿಂದ ತುಂಬಾ ಕ್ಲೋಸ್ ಆಗಿದ್ದರು ಅವರು. ಪ್ರತಿ ಸರಿ ಅವರು ಚೆನ್ನೈಗೆ ಬಂದಾಗ ಮನೆಗೆ ಬಂದ್ಬಿಡೋರು. ಎಲ್ಲಿದೆಯಪ್ಪ ನೀನು ಅಂತ ಕೇಳ್ಬಿಟ್ಟು ಮನೆಗೆ ಬಂದ್ಬಿಡೋರು. ನಾನೇ ಹೋಗಿ ಕರ್ಕೊಂಬಂದ್ಬಿಡ್ತಾ ಇದ್ದೆ. ಮನೇಲಿದ್ದು ಕೂತ್ಕೊಂಡು ಮಾತುಕತೆಯಲ್ಲಿ ಮಾಡಿ ತುಂಬ ಕೇಳ್ತಿದ್ದೆ ಅವ್ರನ್ನ. ಅವ್ರ ಜೊತೆ ಆ್ಯಕ್ಟ್ ಮಾಡೋವಾಗ ಹೆಂಗೆ ಅನ್ನಿಸ್ತಾ ಇತ್ತು, ಇವ್ರ ಜೊತೆ ಮಾಡೋಕೆ ಹೆಂಗೆ ಅನ್ನಿಸ್ತಾ ಇತ್ತು, ಏನು ಸಾಧನೆ ನೀವೆಲ್ಲ ಮಾಡಿದ್ದೀರಾ. 1969ರಲ್ಲಿ ಅವ್ರಿಗೆ ಪದ್ಮಶ್ರೀ ಎಲ್ಲ ನೋಡಿ. ಯಾವಾಗ ನಮಗೆಲ್ಲ ಏನು ಕಣ್ಣೇ ಏನು ಬಿಡೋಕ್ಕೆ ಮುಂಚೆನೇ ಅದೆಲ್ಲ ತೊಗೊಂಡಿರೋ ಅಂತ ಮಹಾನ್ ಕಲಾವಿದೆ. ಸೊ ತುಂಬ ಕಷ್ಟ ಅನ್ನಿಸ್ತದೆ. ನಿಮ್ಮ ಮಕ್ಕಳಿಗೂ ಕೂಡ ಅವ್ರಂದ್ರೆ ಪ್ರಾಣ ಅಂತ ಹೇಳಿ. ಹೌದು, ನನ್ನ ಮಕ್ಕಳಿಗೂ ನಮ್ಮ ಫ್ಯಾಮಿಲಿ ಎಲ್ರಿಗೂ ಅವ್ರ ಕಂಡ್ರೆ ತುಂಬ ಇಷ್ಟ. ತುಂಬ ಶಾಕ್ನಲ್ಲಿದ್ದಾರೆ. ಅದೇ ಇನ್ಮೇಲೆ ಅವರು ನೆನಪುಗಳು, ಅವ್ರು ಮಾಡಿದಂಥ, ಅವ್ರು ಹೇಳಿಕೊಟ್ಟಂಥ ವಿಚಾರಗಳು ಎಲ್ರಿಗೊಂದು ಮಾರ್ಗದರ್ಶಕವಾಗಿರುತ್ತೆ. ಬೌದ್ಧಿಕವಾಗಿ ಅವರು ನಮ್ಮ ಜೊತೆ ಇಲ್ಲದೇ ಇದ್ರೂ ಅವರ ನೆನಪುಗಳು ಸದಾ ಚಿರಸ್ಥಾಯಿಯಾಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ನಟ ಅರ್ಜುನ್ ಸರ್ಜಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆ ಧನು ಎಲ್ಗಜ್, ಪಬ್ಲಿಕ್ ಟಿವಿ, ಬೆಂಗಳೂರು.